ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರ್ತಕ್ಕಂತಹ ನೌರ್ ದ್ವೀಪದ ದುರಂತ ಅನ್ನುವಂತಹ ಲೇಖನದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಹಾಗೇನೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾನು ನಿಮ್ಮ ವೀರು ಕನ್ನಡ ಸರ್ ಅಂತ ತಿಳಿಸ್ತಾ, ನೋಡಿ ಈಗ ನೌರ್ ದ್ವೀಪದ ಕೆಲವು ವಿಚಾರಗಳ ಬಗ್ಗೆ ಭಾಗ ಒಂದರಲ್ಲಿ ನಾನು ಚರ್ಚೆಯನ್ನ ಮಾಡಿದ್ದೆ. ಆಗ ಆಶಯಗಳ ಬಗ್ಗೆ, ಕೆಲವೊಂದು ಪ್ರಶ್ನೆಗಳ ಬಗ್ಗೆ ನಾನು ತಿಳಿಸ್ತಾ ಹೋಗಿದ್ದೆ. ಇವತ್ತಿನ ತರಗತಿಯಲ್ಲಿ ಹೇಗೆ ನಾವು ಮೊದಲು ಈ ಯಾವುದೇ ಪ್ರಶ್ನೆಯನ್ನ ಕೇಳಿ, ನೋಡಿ ನೌರ್ ದ್ವೀಪದ ಬಗ್ಗೆ, ಈ ಲೇಖನದ ಬಗ್ಗೆ ಯಾವುದೇ ಪ್ರಶ್ನೆಯನ್ನ ಕೇಳಿದಾಗ ಮೊದಲು ನಾವು ಏನನ್ನ ಬರಿಬೇಕು, ಯಾವ ಸಾಲನ್ನ ನಾವು ಬರಿಬೇಕು ಅಂತ ಗಮನಿಸೋದಾದ್ರೆ, ನೋಡಿ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ವಿಸ್ಮಯ ವಿಶ್ವ ಒಂದರಿಂದ ಈ ಲೇಖನವನ್ನ ಆಯ್ದುಕೊಳ್ಳಲಾಗಿದೆ ಅಂತಕ್ಕಂತಹ ಸಾಲನ್ನ ನೀವು ಬರೆದ್ರೆ ಹೆಚ್ಚು ಅಂಕವನ್ನ ಪಡೆದುಕೋಬಹುದು ಅಂತಕ್ಕಂಥದ್ದು. ಯಾಕೆಂದ್ರೆ ಮೌಲ್ಯಮಾಪಕರ ದೃಷ್ಟಿಕೋನದಲ್ಲಿ ನಾವು ನೋಡಿದಂತ ಸಂದರ್ಭದಲ್ಲಿ ಈ ಒಂದು ಸಾಲನ್ನ ಬರೀಬೇಕು ಅಂತಕ್ಕಂಥದ್ದು. ಹಾಗಾದ್ರೆ ಇನ್ನೇಕ್ ತಡ, ನಾವು ನೇರವಾಗಿ ಈ ಲೇಖನದ ಮುಂದುವರೆದ ಭಾಗವನ್ನ ಗಮನಿಸ್ತಾ ಹೋಗೋಣ. ನೋಡಿ, ಎಂದಿನಂತೆ ಈ ತರಗತಿಯಲ್ಲೂ ಕೂಡ ಪ್ರಶ್ನೆ ಸಹಿತವಾದಂತಹ ಉತ್ತರವನ್ನ ನಾನು ನೀಡ್ತಾ ಹೋಗ್ತೇನೆ. ನೋಡಿ, ಪ್ರಶ್ನೆ ಈ ರೀತಿ ಇದೆ. ನೌರ್ ದ್ವೀಪ, ಇಲ್ಲಿ ಎಲ್ಲ ಒಂದ್ ಕಡೆ ನೌರ್ ದ್ವೀಪಕ್ಕೆ ಈ ಪಾಸ್ಪೇಟ್ ಅಂತಕ್ಕಂತಹದ್ದು ಹೇಗ್ ಬಂತು ಅಂತಕ್ಕಂಥ ವಿಚಾರದ ಬಗ್ಗೆ ನಾವು ಚರ್ಚೆನ ಮಾಡೋಣ. ನೋಡಿ, ನೌರ್ ದ್ವೀಪಕ್ಕೆ ಈ ಪಾಸ್ಪೇಟ್ ಅಂತಕ್ಕಂತಹ ಬಂದಿದ್ದಾದರೂ ಹೇಗೆ, ಇದು ರೂಪುಗೊಂಡಿದ್ದು ಹೇಗೆ ಅನ್ನೋದನ್ನ ನಾವು ಗಮನಿಸಿದ್ರೆ, ಇದಕ್ಕೆ ಸುಮಾರು ಮಿಲಿಯನ್ ವರ್ಷಗಳ ಇತಿಹಾಸ ಇದೆ ಅಂತಕ್ಕಂಥದ್ದು ನೌರ್ ದ್ವೀಪಕ್ಕೆ. ನೋಡಿ, ಮಿಲಿಯನ್ ವರ್ಷಗಳ ಹಿಂದೆನ ಒಂದು ಕತೆ ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು. ನೌರ್ ದ್ವೀಪ ಒಂದಾನೊಂದು ಕಾಲದಲ್ಲಿ, ನೋಡಿ ದ್ವೀಪಗಳು ಅಂದ ತಕ್ಷಣನೇ ನಾವು ಅವನ್ನ ಐಲ್ಯಾಂಡ್ ಅಂತ ಕರಿತೀವಿ. ಸಮುದ್ರದ ಮಧ್ಯಭಾಗದಲ್ಲಿರ್ತಕ್ಕಂತಹ ಈ ಒಂದು ಜಾಗವನ್ನ ನಾವು ದ್ವೀಪ ಅಥವಾ ಐಲ್ಯಾಂಡ್ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಒಂದಾನೊಂದು ಕಾಲದಲ್ಲಿ ಈ ನೌರ್ ದ್ವೀಪ ಅಂತಕ್ಕಂಥದ್ದು ಈ ಸಮುದ್ರದ ಒಳಗೆ ಮುಳುಗಿಕೊಂಡಿದ್ದಂತಹ ಒಂದು ದ್ವೀಪವಾಗಿತ್ತು ಅಂತ. ಇಡೀ ಆ ದ್ವೀಪಕ್ಕೆ ಸಮುದ್ರ ಆವರಿಸ್ಕೊಂಡಿತ್ತು, ಮುಳುಗಿತ್ತು ಅಂತಕ್ಕಂತಹದ್ದು ಒಂದು ಇತಿಹಾಸ ಇದೆ. ಹಾಗೇನೆ ಅಲ್ಲಿ ಅವಳಗಳಿಂದ ನಿರ್ಮಿಸಲ್ಪಟ್ಟಂತಹ ಈ ದ್ವೀಪ ಸಾಗರದ ತಳದ ಒತ್ತಡದಿಂದಾಗಿ ಒಮ್ಮೊಮ್ಮೆ ಮೇಲಕ್ಕೆ ಬರ್ತಾ ಇತ್ತು ಅನ್ನೋದನ್ನ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಹೀಗೇನೆ ಇದು ಮೇಲೆ ಬಂದಂತೆ ಇಲ್ಲಿ ವಿಚಿತ್ರಾಕಾರದ ಹವಳದ ಆಕೃತಿಗಳಿಂದ ತುಂಬಿದ್ದಂತಹ ಈ ದ್ವೀಪದ ಮೇಲ್ಭಾಗ ಕಡಲ ಹಕ್ಕಿಗಳು ಅಲ್ಲಿ ಬಂದು ಮೊಟ್ಟೆ ಮರಿಗಳನ್ನ ಮಾಡುತ್ತಾ ಇದು ಅತ್ಯುತ್ತಮವಾದಂತಹ ಒಂದು ಜಾಗವಾಗಿತ್ತು. ಅಲ್ಲಿ ಆ ದ್ವೀಪದ ಮೇಲೆ ಕಡಲ ಹಕ್ಕಿಗಳು ಬಂದು ಕುಳಿತು ಅಲ್ಲಿ ಮರಿಗಳನ್ನ ಮೊಟ್ಟೆಗಳನ್ನ ಇಲ್ಲಿ ಇಡ್ತಾ ಇದ್ದು ಅಂತಕ್ಕಂಥ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇದು ಅನೇಕ ಶತಮಾನಗಳವರೆಗೆ ಇಲ್ಲಿ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಹಕ್ಕಿಗಳು ಬಂದು ಮೊಟ್ಟೆ ಮರಿಗಳನ್ನ ಮಾಡುತ್ತಿದ್ದವು. ಹಾಗಾಗಿ ಕಡಲ ಹಕ್ಕಿಗಳ ಈ ಉಚ್ಚಿಷ್ಟ ಶತಮಾನಗಟ್ಟಲೆ ಇಲ್ಲಿ ಬೀಳುತ್ತಾ ನಿಧಾನವಾಗಿ ಅದರ ಮಟ್ಟ ಹೇರುತ್ತಾ ಬಂತು. ಕೊನೆಗೆ ಆ ಹಕ್ಕಿಗಳ ಉಚ್ಚಿಷ್ಟದಿಂದಾಗಿ ಅದೆಂದೂ ಗುರುತಿಸಲು ಸಾಧ್ಯವಿಲ್ಲದಂತಹ ಇದು ಪರ್ವತದ ರೀತಿಯಲ್ಲಿ ಇಲ್ಲಿ ಎತ್ತರಕ್ಕೆ ಬೆಳೆಯುತ್ತಾ ಪ್ರಾರಂಭ ಆಯಿತು. ಆಗ ಹಕ್ಕಿಗಳ ಉಚ್ಚಿಷ್ಟದಲ್ಲಿ ಪಾಸ್ಪೇಟ್ ಮತ್ತು ಅಮೋನಿಯಾ ಇರ್ತಕ್ಕಂತಹ ಒಂದು ವಿಚಾರ, ಪಾಸ್ಪೇಟ್ ಮತ್ತೆ ಅಮೋನಿಯಾ ಮಿಶ್ರಿತವಾಗಿರ್ತಕ್ಕಂಥದ್ದು ಹಕ್ಕಿಗಳ ಉಚ್ಚಿಷ್ಟದಲ್ಲಿ. ಆ ದ್ವೀಪದ ಅವಳದ ನೆಲದಲ್ಲಿದ್ದಂತಹ ಸುಣ್ಣದೊಡನೆ ರಾಸಾಯನಿಕವಾಗಿ ಬೆರೆತು ಈ ಉಚ್ಚಿಷ್ಟ ಇಲ್ಲಿ ಕಾಲಾಂತರದಲ್ಲಿ ಕಲ್ಲಿನಂತಾಗಿತ್ತು ಅಂತಕ್ಕಂಥ ನಾವು ಗಮನಿಸ್ತಾ ಹೋಗ್ಬೋದು. ನೋಡಿ, ಪಾಸ್ಪೇಟ್ ಮತ್ತು ಈ ಹಕ್ಕಿಗಳ ಉಚ್ಚಿಷ್ಟದಲ್ಲಿ ಪಾಸ್ಪೇಟ್ ಮತ್ತು ಅಮೋನಿಯಾ ಇವೆಲ್ಲವೂ ಕೂಡ ಮಿಶ್ರಣಗೊಂಡು ಆ ದ್ವೀಪದ ನೆಲದಲ್ಲಿದ್ದಂತಹ ಸುಣ್ಣದೊಡನೆ ರಾಸಾಯನಿಕವಾಗಿ ಬೆರೆತಂತ ಸಂದರ್ಭದಲ್ಲಿ ಆಗ ಈ ಒಂದು ಪಾಸ್ಪೇಟ್ ಕಲ್ಲುಗಳು ಹುಟ್ಕೊಂಡು ಅಂತಕ್ಕಂಥ ಒಂದು ಕತೆ ಅಥವಾ ಒಂದು ಇತಿಹಾಸ ಇದೆ. ಹೀಗೆ ಬಂದದ್ದು ಯಾವ್ದಪ್ಪ ಅಂತಂದ್ರೆ ನೌರ್ ದ್ವೀಪಕ್ಕೆ ಪಾಸ್ಪೇಟ್ ಹೇಗ್ ಬಂತು ಅನ್ನೋದಕ್ಕೆ ಇದು ಉತ್ತರವಾಗಿರುತ್ತೆ.
ಹಾಗೆ ಅಲ್ಲಿಂದ ಏನಾಯ್ತಪ್ಪ ಅಂದ್ರೆ ಸಸ್ಯ ಸಮುದಾಯ ಮತ್ತು ಹಾಗೂ ಪ್ರಾಣಿ ಮನುಷ್ಯ ಬರುವ ವೇಳೆಗೆ ಯಾವ ಕಾರಣದಿಂದಲೂ ಅಲ್ಲಿ ಹಕ್ಕಿಗಳು ಆ ದ್ವೀಪವನ್ನ ತ್ಯಜಿಸಿ ಸುಮಾರು 100 ವರ್ಷಗಳಾಗಿತ್ತು. ಈ ದ್ವೀಪಕ್ಕೆ ಈ ಆದಿವಾಸಿಗಳು ಈ ಮನುಷ್ಯರು ಯಾವಾಗ ಕಾಲಿಟ್ರೋ ಅಷ್ಟರೊಳಗಡೆ ಅಲ್ಲಿ ಆ ಸುಮಾರು ಪಕ್ಷಿಗಳು ಅಲ್ಲಿ ನೂರಾರು ವರ್ಷಗಳ ಅಲ್ಲಿಂದ ಮಾಯವಾಗಿದ್ದು ಅಂತಕ್ಕಂಥದ್ದು. ಈ ಫಾಸ್ಫೇಟ್ ಸಸ್ಯಗಳಿಗೆ ಅತ್ಯುತ್ತಮ ಗೊಬ್ಬರವಾದರೂ ಅಥವಾ ಶುದ್ಧ ಫಾಸ್ಫೇಟ್ ಮೇಲೆ ಸಸ್ಯಗಳು ಬೆಳೆಯೋದಕ್ಕೆ ಆಗ್ಲಿಲ್ಲ. ಹಾಗಾಗಿ ಆ ನೌರ್ ದ್ವೀಪದ ಕೆಲವು ಭೂಮಿ ಏನಾಗಿತ್ತಪ್ಪ ಅಂತಂದ್ರೆ ಇಲ್ಲಿ ಅರ್ಧ ಭಾಗದ ಭೂಮಿ ಏನಾಗಿತ್ತು ಬಂಜರು ಭೂಮಿಯಾಗಿಯೇ ಉಳಿದಿತ್ತು. ಆದ್ರೆ ಅಲ್ಲಿ ಫಾಸ್ಫೇಟ್ ಅಂತಕ್ಕಂತಹ ನಿಕ್ಷೇಪವಿದ್ದ ಅರ್ಧ ದ್ವೀಪದ ಬಂಜರು ಭೂಮಿ ಅಂತ ಉಳಿದರೂ ಕೂಡ ಆಗ ಪೆಸಿಫಿಕ್ ಕಂಪನಿ ಏನ್ ಮಾಡುತ್ತೆ ಸಂಶೋಧನೆಯವರೆಗೂ ಯಾರು ಕೂಡ ಅಲ್ಲಿ ಇದು ಸಂಶೋಧನೆ ಮಾಡುತ್ತೆ ಅಲ್ಲಿವರೆಗೂ ಅದು ಬಂಜರು ಭೂಮಿ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಅಲ್ಲಿ ದೊಡ್ಡ ನಿಧಿನೇ ಇದೆ ಅಂತ ಯಾರಿಗೂ ಗೊತ್ತಿರಲ್ಲ. ಆದ್ರೆ ಈ ಪೆಸಿಫಿಕ್ ಮಹಾಸಾಗರದ ಕಂಪನಿ ಏನ್ ಮಾಡುತ್ತಪ್ಪ ಅಂದ್ರೆ ಅದನ್ನ ರಿಸರ್ಚ್ ಮಾಡಿ ಪತ್ತೆ ಹಚ್ಚೋದಕ್ಕೆ ಪ್ರಾರಂಭ ಆಗುತ್ತೆ. ಅದಕ್ಕೆ ಇನ್ನೊಂದು ಕಂಪನಿ ಇಲ್ಲಿ ಕೈ ಜೋಡಿಸುತ್ತೆ. ಯಾವ್ದಾದಪ್ಪ ಅಂದ್ರೆ ಜರ್ಮನ್ ಕಂಪನಿ ಮತ್ತು ಪೆಸಿಫಿಕ್ ಕಂಪನಿಗಳು ಎರಡೂ ಒಪ್ಪಂದವನ್ನ ಮಾಡಿಕೊಂಡು ನೌರ್ ದ್ವೀಪದ ಅರ್ಧ ಭಾಗದಲ್ಲಿದ್ದಂತಹ ಬಂಜರು ಭೂಮಿಯನ್ನ ಸಂಶೋಧನೆ ಮಾಡ್ತವೆ. ಆ ಸಂಶೋಧನೆ ಮಾಡಿದಂತಹ ಸಂದರ್ಭದಲ್ಲಿ ಫಾಸ್ಫೇಟ್ ಅಂತಕ್ಕಂತಹ ಒಂದು ನಿಕ್ಷೇಪ ಅಥವಾ ಒಂದು ನಿಧಿ ಅವರಿಗೆ ಸಿಗುತ್ತೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗಾಗಿ ಅಲ್ಲಿಂದ ಏನಾಗುತ್ತಪ್ಪ ಅಂತಂದ್ರೆ ಈ ಫಾಸ್ಫೇಟ್ ಅನ್ನುವಂತಹ ಅತ್ಯುತ್ತಮವಾದಂತಹ ಒಂದು ಹೆಚ್ಚು ಬೇಡಿಕೆ ಇರತಕ್ಕಂತಹ ವಸ್ತುವನ್ನ ಜರ್ಮನ್ ಮತ್ತು ಆಸ್ಟ್ರೇಲಿಯನ್ನರು ಸೇರ್ಕೊಂಡು ನೌರ್ ದ್ವೀಪದ ಸಂಪತ್ತನ್ನ ಎಲ್ಲೋ ಒಂದ್ ಕಡೆ ಕೊಳ್ಳೆ ಹೊಡೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ ಅಂತಕ್ಕಂಥ ನಾವು ಗಮನಿಸ್ತಾ ಹೋಗ್ಬೋದು. ನೋಡಿ, ಆಸ್ಟ್ರೇಲಿಯಾದ ಒಂದು ದೇಶವೇ ಆಸ್ಟ್ರೇಲಿಯಾ ಅನ್ನುವಂತಹ ಒಂದು ದೇಶ ವರ್ಷಕ್ಕೆ ಸುಮಾರು 7 ಲಕ್ಷ ಟನ್ ನೌರ್ ದ್ವೀಪದ ಫಾಸ್ಫೇಟ್ ಅನ್ನ ಆಮದು ಮಾಡ್ಕೊಳ್ತಾ ಇತ್ತು ಅಂತಕ್ಕಂಥದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಅದು ಇಂಪೋರ್ಟ್ ಮಾಡ್ಕೊಳ್ತಾ ಇತ್ತು ಅಂತಕ್ಕಂಥ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಯಾವುದು ಆಸ್ಟ್ರೇಲಿಯಾ ದೇಶ. ಹಾಗೇನೆ ನೌರ್ ದ್ವೀಪ ಅಲ್ಲಿ ಆ ಫಾಸ್ಫೇಟ್ ಹಾಕಲು ಶುರು ಮಾಡಿದ್ದ ವರ್ಷವೇ ಆಸ್ಟ್ರೇಲಿಯಾದಲ್ಲಿ ಏನ್ ಮಾಡ್ತಪ್ಪ ಅಂದ್ರೆ ಗೋಧಿಯ ಉತ್ಪಾದನೆಯನ್ನ 1ಕ್ಕಿಂತ 3ರಷ್ಟು ಅಲ್ಲಿ ಬೆಲೆಯನ್ನ ಏರ್ಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗೆ ನೌರ್ ಜನಕ್ಕೆ ಸ್ವಲ್ಪನೂ ಕೂಡ ಗೊತ್ತಾಗ್ತಾ ಇಲ್ಲ ನಮ್ಮಲ್ಲಿ ಇರ್ತಕ್ಕಂಥ ರಿಸೋರ್ಸ್ ಅಂದ್ರೆ ಸಂಪತ್ತು ಇಲ್ಲಿ ಮಾಯವಾಗ್ತಾ ಇದೆ ಅಂತಕ್ಕಂಥದ್ದು ಅವ್ರಿಗೆ ಅರಿವೇ ಇರೋದಿಲ್ಲ. ಆದ್ರೆ ನೌರ್ ಇಲ್ಲಿ ವಾಸಿಗಳು ಹೆಚ್ಚೆಂದರೆ ಇವರು ಗಣಿಗಾರಿಕೆ ಕೆಲಸ ಕೊಡಲಾಗಿತ್ತು. ನೋಡ್ರಿ, ಅವರಿಂದ ಸಂಪತ್ತನ್ನ ಕೊಳ್ಳೆ ಹೊಡಿತಾ ಇರ್ತಕ್ಕಂತಹ ಆಸ್ಟ್ರೇಲಿಯಾ ದೇಶದವರು ಆಗಿರ್ಬೋದು, ಜರ್ಮನಿಯನ್ನರಾಗಿರ್ಬೋದು, ಇವ್ರು ಏನ್ ಮಾಡ್ತಾ ಇದಾರೆ, ಇವ್ರನ್ನ ಕೇವಲ ಗಣಿಗಾರಿಕೆಯ ಕೆಲಸವನ್ನ ನೀಡಿ ಅತಿ ಹೆಚ್ಚು ಸಂಪತ್ತನ್ನ ಕೊಳ್ಳೆ ಹೊಡಿತಕ್ಕಂತಹ ಒಂದು ಕೊಳ್ಳುಬಾಕ ನೀತಿಯನ್ನ ಇಲ್ಲಿ ಅನುಸರಿಸ್ತಾ ಇತ್ತು ಅನ್ನೋದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಅವರಿಗೆ ಅರಿವೇ ಇಲ್ಲದೆ ಆ ಆದಿವಾಸಿಗಳಿಗೆ ಯಾವ ರೀತಿ ಅನಾಗರಿಕತೆಯಲ್ಲಿ ಇದ್ದಂತಹ ಆದಿವಾಸಿಗಳಿಗೆ ಯಾವ ರೀತಿ ಅದು ಆ ದೇಶ ಆಸ್ಟ್ರೇಲಿಯಾ ಅನ್ನುವಂತಹ ದೇಶ ಯಾವ ರೀತಿ ಮೋಸವನ್ನ ಮಾಡ್ತಾ ಇತ್ತು ಅನ್ನೋದನ್ನ ಗಮನಿಸ್ತಾ ಹೋಗ್ಬೋದು. ಅದಾದ್ಮೇಲೆ ಇನ್ನೊಂದ್ ಕಡೆ ನೌರ್ ದ್ವೀಪದ ನಿವಾಸಿಗಳು ಯಾವುದೇ ರೀತಿಯಾದಂತಹ ಮಹತ್ವಾಕಾಂಕ್ಷೆ ಅನ್ನೋದು ಅವರಲ್ಲಿ ಇರ್ಲಿಲ್ಲ. ಯಾಕೆಂದ್ರೆ ಅಯ್ಯೋ ಬಿಡು ಇದ್ದೀವಿ ಈಗ್ಲೇನೆ ಇದೇ ತರ ಬದುಕು ಹೋಗ್ಬಿಡೋಣ ಅಂತ ಅನ್ಕೊಂಡಿದ್ರು. ಆದ್ರೆ ನೌರ್ ನಿಧಿಯ ಸ್ವಾಮ್ಯತ್ವಕ್ಕೆ ದೊಡ್ಡ ದೊಡ್ಡ ರಾಷ್ಟ್ರಗಳು ಹೋರಾಟ ಮಾಡ್ತಾ ಇದ್ದೋ, ನಮ್ಗ್ ಬೇಕು ಈ ಭೂಮಿ, ನನಗ್ ಬೇಕು ಈ ಭೂಮಿ, ಈ ಗಣಿಗಾರಿಕೆ, ಈ ಮೈನಿಂಗ್ ಅನ್ನ ನಾವು ಮಾಡ್ತೀವಿ, ಈ ತರದ ಒಂದು ಪೈಪೋಟಿ ನಡೀತಾ ಇತ್ತು. ಹಾಗೆ ಅದೆಲ್ಲ ಆದ್ಮೇಲೆ ಕೊನೆಗೆ ಸಾಮ್ರಾಜ್ಯಶಾಹಿ ಯುಗವೇ ಕೊನೆ ಆಗ್ತಾ ಬಂತು. ಅದಾದ್ಮೇಲೆ 1968ರಲ್ಲಿ ಸುಮಾರು 5,000 ಜನಸಂಖ್ಯೆ ನೌರ್ ದ್ವೀಪ ಈಗ ಪ್ರಪಂಚದ ಅತಿ ಚಿಕ್ಕ ಮತ್ತು ಅತಿ ಕಡಿಮೆ ಜನಸಂಖ್ಯೆ ಹೊಂದಿರತಕ್ಕಂತಹ ಹಾಗೂ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಘೋಷಣೆಯನ್ನ ಪಡ್ಕೊಂಡಿರ್ತಕ್ಕಂಥ ನಾವು ಗಮನಿಸ್ತಾ ಹೋಗ್ಬೋದು. ನೋಡಿ, ನೌರ್ ದ್ವೀಪದಲ್ಲಿ ಮೊದಲು 400 ಜನ ಆದಿವಾಸಿಗಳಿದ್ರು, ಅದಕ್ಕೊಬ್ಬ ಅಧ್ಯಕ್ಷ ಇದ್ದ ಅಂತ
ಅಂತಕ್ಕಂಥದ್ದನ್ನ ನಾನು ಹಿಂದಿನ ತರಗತಿಯಲ್ಲಿ ತಿಳಿಸಿದ್ದೆ. ಹೇಗೆ ಆಧುನಿಕತೆಯನ್ನ ಪಡಿತಾ ಅಥವಾ ಜಾಗತೀಕರಣಕ್ಕೆ ಮುಂದಾಗ್ತಾ ಆಧುನಿಕತೆಯನ್ನ ಪಡ್ಕೊಳ್ತಾ ಬಂದಂತ ಸಂದರ್ಭದಲ್ಲಿ ಅನಾಗರಿಕತೆಯಿಂದ ನಾಗರಿಕತೆಗೆ ಇಲ್ಲಿ ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ನವದ್ವೀಪದ ಜನ ಮರಳ್ತಾ ಇರ್ತಕ್ಕಂಥದ್ದು, ಅಥವಾ ಅನಾಗರಿಕತೆಯಿಂದ ನಾಗರಿಕತೆಗೆ ಬದಲಾವಣೆ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ ಇವತ್ತು. ಇಲ್ಲಿ 5,000 ಜನಸಂಖ್ಯೆ ಇದ್ದಾರೆ. ಹಾಗೇನೆ ಇನ್ನೊಂದ್ ಕಡೆ ಪ್ರಪಂಚದಲ್ಲಿಯೇ ಚಿಕ್ಕ ಮತ್ತು ಅತಿ ಕಡಿಮೆ ಜನಸಂಖ್ಯೆ ಇರ್ತಕ್ಕಂತಹ ಒಂದು ಇಲ್ಲಿ ರಾಷ್ಟ್ರವಾಗಿ ಪರಿಣಮಿಸ್ಬಿಟ್ಟಿದೆ ನವದ್ವೀಪ. ನೋಡಿ, ಹೀಗೆ ಅಲ್ಲಿ ನೌರ್ ಅಧ್ಯಕ್ಷರು ಸ್ವಾತಂತ್ರ್ಯ ಬಂದ ಕೂಡಲೇ ಫಾಸ್ಫೇಟ್ ಗಣಿಗಾರಿಕೆಯನ್ನ ರಾಷ್ಟ್ರೀಕರಣಗೊಳಿಸಿದ್ರು. ಅದನ್ನ ಎಲ್ಲೋ ಒಂದ್ ಕಡೆ ನ್ಯಾಷನಲೈಸ್ ಮಾಡ್ತಕ್ಕಂಥದ್ದು, ರಾಷ್ಟ್ರೀಕರಣಗೊಳಿಸಿ ಹಾಗೇನೆ ಎಲ್ಲೋ ಒಂದ್ ಕಡೆ ಶ್ರೀಮಂತ ರಾಷ್ಟ್ರವಾಗಿ ಪರಿಗಣಿಸ್ತು. ಯಾವ್ದಪ್ಪ ಅಂತಂದ್ರೆ ನವದ್ವೀಪ. ನೋಡಿ, ಹಾಗೇನೆ ಸುಮಾರು ಆ ಫಾಸ್ಫೇಟ್ ರಫ್ತಿನಿಂದ, ಆ ಎಕ್ಸ್ಪೋರ್ಟ್ ಇಂದ ಏನಾಯ್ತಪ್ಪ ಅಂತಂದ್ರೆ ಬಿಲಿಯನ್ ಗಟ್ಟಲೆ ಏನಪ್ಪಾ ಅಂದ್ರೆ ಅಲ್ಲಿ ಸರ್ಕಾರಕ್ಕೆ, ಸರ್ಕಾರಕ್ಕೆ ಏನಂದ್ರೆ ಇವ್ರದೇ ಒಂದು ಸರ್ಕಾರ ಅಲ್ಲಿ ರಚನೆ ಮಾಡ್ಕೊಂಡ್ಬಿಟ್ರು. ಆ ರೀತಿ ಅಲ್ಲಿ ಆ ಸರ್ಕಾರಕ್ಕೆ ಹೆಚ್ಚು ಲಾಭ ಬರ್ತಾ ಇತ್ತು. ಆ ಲಾಭದಿಂದ ಆ ಇಡೀ ನವದ್ವೀಪದ ಸಂಪತ್ತನ್ನ ಲೂಟಿ ಹೊಡಿತಾ ಸರ್ಕಾರ ಬೇರೆ ದೇಶಗಳು ಎಲ್ಲೆಲ್ಲೋ ಒಂದ್ ಕಡೆ ಹೆಚ್ಚು ಶ್ರೀಮಂತ ರಾಷ್ಟ್ರಗಳಾಗ್ತದೆ. ಅದ್ರ ಜೊತೆಗೆ ಇದು ಕೂಡ ಶ್ರೀಮಂತ ರಾಷ್ಟ್ರ ಆಯ್ತು. ಅದಾದ್ಮೇಲೆ ಸುಮಾರು ಕೇವಲ 3,000 ಜನ 8 ಚದುರ ಮೈಲಿ ವಿಸ್ತಾರದ ದೇಶ, ಅಷ್ಟೊಂದು ಇದ ರೀತಿಯಲ್ಲಿ ಹಣ ಹರಿದು ಬರ್ತಾ ಇತ್ತು. ಇಲ್ಲಿ ಕಡಿಮೆ ಜನ ಸಂಖ್ಯೆ ಮತ್ತೆ ಭೂ ವಿಸ್ತರಣೆ ಕೂಡ ಇಲ್ಲಿ ಕಡಿಮೆ ಆಗಿತ್ತು. ಯಥೇಚ್ಛ ಹಣ ಹರಿದು ಬರ್ತಾ ಇತ್ತು. ಇದರಿಂದಾಗಿ ಇಲ್ಲಿ ಸುಂದರ ನವದ್ವೀಪ ದುರಂತಮಯವಾಗಿ ಪರಿಗಣಿಸ್ತಾ ಇತ್ತು ಅಂತಕ್ಕಂಥ. ನೋಡಿ, ಮನುಷ್ಯ ತನ್ನ ಅತಿಯಾಸೆಯಿಂದ ಹೇಗೆ ಇಲ್ಲಿ ಇಡೀ ನವದ್ವೀಪದ ಜನರನ್ನ ಹೇಗೆ ಅವರು ಮೋಸ ಮಾಡಿದ್ರು ಅಂತಕ್ಕಂಥದ್ದು ಇರ್ಬೋದು, ಅಥವಾ ಆಧುನಿಕತೆಯನ್ನ ಪಡ್ಕೊಂಡಂತಹ ಜನ ಹೇಗೆಲ್ಲ ಬದಲಾವಣೆ ಆಗ್ತಾರೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು. ನೋಡಿ, ನಮ್ಗೆ ಇಲ್ಲೊಂದು ಪ್ರಶ್ನೆಯನ್ನ ನಾವು ಗಮನಿಸ್ತಾ ಹೋಗ್ಬೋದು. ನೋಡಿ, ನವದ್ವೀಪದ ಜನ ಇಲ್ಲಿ ಅವರ ಆಧುನಿಕತೆಯಾಗಿ ಅಥವಾ ನಾಗರಿಕತೆ ಬೆಳೆದು ಬಂದಂತಹ ರೀತಿಯನ್ನ ನಾವು ಗಮನಿಸ್ತಾ ಹೋಗ್ಬೋದು. ಆಧುನಿಕತೆಯಿಂದ ಅವರು ನಾಗರಿಕತೆ ಹೇಗೆ ಬೆಳೆದು ಬಂತು, ಹೇಗೆ ಬದಲಾವಣೆ ಆಗ್ತಾರೆ ಅಂತ ನಾವು ನೋಡೋದಾದ್ರೆ, ಅವರು ಈಗ ಅದು 1968ರಲ್ಲಿ ಈಗ ಆ ಒಂದು ದೇಶ ಅನ್ನತಕ್ಕ ಒಂದು ರಾಷ್ಟ್ರವಾಗಿ ಗುರುತಿಸ್ಕೊಂಡಿರ್ತಕ್ಕಂಥದ್ದು. ಇದು ಆದ್ಮೇಲೆ ದೇಶದ ತೆರಿಗೆ ಎನ್ನುವುದೇ ಇಲ್ಲ. ಆ ದೇಶದಲ್ಲಿ ಟ್ಯಾಕ್ಸ್ ಇಲ್ಲ, ನೋ ಟ್ಯಾಕ್ಸ್, ನೋ ಇನ್ಕಮ್ ಟ್ಯಾಕ್ಸ್, ಯಾವುದು ಟ್ಯಾಕ್ಸ್ ಇಲ್ಲ ಅಲ್ಲಿ ಪ್ರತಿಯೊಬ್ಬರು ಕೂಡ ಸರ್ಕಾರಿ ಖರ್ಚಿನಲ್ಲೇ ಎಲ್ಲರಿಗೂ ವಿದ್ಯಾಭ್ಯಾಸ ಆಗಿರ್ಬೋದು, ಮನೆ ಆಗಿರ್ಬೋದು, ವೈದ್ಯಕೀಯ ಚಿಕಿತ್ಸೆ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ಇಲ್ಲಿ ಖರ್ಚಿಲ್ಲದೆ ಜನರು ಅಲ್ಲಿ ಬದುಕ್ತಾ ಇದ್ರು ಅಂತಕ್ಕಂಥದ್ದು. ಎಲ್ಲವೂ ಕೂಡ ಉಚಿತವಾಗಿ ಅವರಿಗೆ ಸಿಗ್ತಾ ಇತ್ತು ಅಲ್ಲಿನ ಜನಗಳಿಗೆ ಅಂತಕ್ಕಂಥದ್ದು. ಹಾಗೆ ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ 2 ಕಾರುಗಳಿದ್ದವು. ಶ್ರೀಮಂತಿಕೆ ಎಂದರೆ ಆಧುನಿಕತೆಯ ಪ್ರತಿಯೊಂದು ಉಪಕರಣಗಳು ಕೂಡ, ಆಟಿಕೆಗಳಿಂದ ಹಿಡಿದು ಮಕ್ಕಳು ಆಟ ಆಡಲು ಬಳಸ್ತಕ್ಕಂಥ ಆಟಿಕೆಗಳಿಂದ ಹಿಡಿದು ಮನೆಗೆ ಬೇಕಾಗಿರ್ತಕ್ಕಂತಹ ಅಥವಾ ಗೃಹ ಬಳಕೆಗೆ ಬೇಕಾಗಿರ್ತಕ್ಕಂತಹ ಹೈಟೆಕ್ ಉಪಕರಣಗಳನ್ನ ಬಳಸ್ತಾ ಇದ್ರು. ಅದ್ರಲ್ಲಿ ನಾವು ಗಮನಿಸೋದಾದ್ರೆ ನೋಡಿ, ಹೇಗೆ ಆಧುನಿಕತೆಯನ್ನ ಕಂಡಿತು ನವದ್ವೀಪ ಅಥವಾ ನವದ್ವೀಪದ ಜನ ಅನ್ನೋದಕ್ಕೆ ನೋಡಿ, ಅವರು ಮೈಕ್ರೋವೇವ್ ಗಳನ್ನ ಉಪಯೋಗಿಸೋದಕ್ಕೆ ಪ್ರಾರಂಭ ಮಾಡಿದ್ರು. VCR ಗಳಾಗಿರ್ಬೋದು, VCP ಗಳಾಗಿರ್ಬೋದು, ಹಾಗೇನೆ ಟೆಲಿವಿಷನ್ ಆಗಿರ್ಬೋದು, ಕಂಪ್ಯೂಟರ್ ಗಳನ್ನಾಗಿರ್ಬೋದು, ಹಾಗೇನೆ ಕಸವನ್ನ ಗುಡಿಸಲಿಕ್ಕೆ ಅವ್ರು ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಇಲ್ಲಿ ಮಿಷಿನ್ ಅನ್ನ ಅಥವಾ ಸಾಧನವನ್ನ ಬಳಸ್ತಾ ಇದ್ರು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ನಾವು ಮುಂದುವರೆದಂತೆ ಗಮನಿಸೋದಾದ್ರೆ, ನವದ್ವೀಪದ ಜನ ಸ್ವಾವಲಂಬಿಯನ್ನ ಬಿಟ್ಟು ಇಲ್ಲಿ ಕೆಲವೊಂದ್ ಕಡೆ ಪರಾವಲಂಬಿಗಳಾಗಿ ಬದುಕುತ್ತಿದ್ದರು ತಿಳಿಸಿ ಅಂತಕ್ಕಂಥದ್ದು. ಯಾಕೆ ಅವರು ಸ್ವಾವಲಂಬಿಯನ್ನ ಬಿಟ್ಟು ಯಾಕೆ ಅವರು ಪರಾವಲಂಬಿಗಳಾದ್ರು ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಯಾಕೆಂದ್ರೆ ಇಲ್ಲಿ ಎಲ್ಲ ಒಂದ್ ಕಡೆ ಅವ್ರೇನ್ ಮಾಡ್ತಾ ಇರಪ್ಪ ಅಂತಂದ್ರೆ, ಯಾರನ್ನು ಕೂಡ ಇಲ್ಲಿ ಡಿಪೆಂಡ್ ಆಗ್ತಾ ಇರಲಿಲ್ಲ, ಇಂಡಿಪೆಂಡೆಂಟ್ ಆಗಿದ್ರು. ಆದ್ರೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿ ಈಗೆಲ್ಲ ಬದುಕನ್ನ ನಡೆಸಬೇಕಾಗಿರ್ತಕ್ಕಂತಹ ಒಂದು ಸ್ಥಿತಿಗೆ ತಲುಪಿದ್ದಾರೆ. ಹಾಗೇನೆ ನವದ್ವೀಪದ ಜನ ಹೇಗಿದ್ರು ಅಂತ ನಾವು ನೋಡೋದಾದ್ರೆ ನೋಡಿ, ಅಲ್ಲಿ ವಿಚಿತ್ರವಾದಂತಹ ಜನ. ನೋಡಿ, ಕುಟುಂಬ ಎಲ್ಲ ಒಂದ್ ಕಡೆ
ಒಂದು ಕುಟುಂಬದಲ್ಲಿ ಒಂದು 4 ಜನ ಇದ್ರೆ ಅದರಲ್ಲಿ ಸುಮಾರು ಆ 4 ಜನರಲ್ಲಿ ಆ ವ್ಯಕ್ತಿಗಳನ್ನ ನೋಡಿದಾಗ 100 ಕುಟುಂಬದಲ್ಲಿ ಈ ವ್ಯಕ್ತಿಗಳ ಗಾತ್ರ ಮತ್ತು ಆರೋಗ್ಯ 100 ಜನರಲ್ಲಿ ಪ್ರತಿ 10 ಜನಕ್ಕೆ ಇಲ್ಲಿ 9 ಜನ ವಿಪರೀತ ದಡೂತಿಗಳಾಗಿದ್ರು ಅಂತಕ್ಕಂಥ ತುಂಬಾ ದಪ್ಪನೆಯ ವ್ಯಕ್ತಿಗಳಾಗಿದ್ರು, ದಡೂತಿಗಳಾಗಿದ್ರು ಅಂತಕ್ಕಂಥ ನೋಡಿ. 10 ಜನ ಇದ್ರು, ಅದ್ರೊಳಗೆ 9 ಜನ ದಡೂತಿಗಳಾಗಿರ್ತಿದ್ರು. ಆದ್ರೆ ಆ ನೌರ್ ದ್ವೀಪದ ಯುವಕ ಯುವತಿಯರು ಕೂಡ ಹದಿಹರೆಯದಲ್ಲಿನೇ 130 ಕೆಜಿ ಇಲ್ಲಿ ಎನರ್ಜೆಟಿಕ್ ಈ ಪೀಪಲ್ ಆಗಿರ್ತಕ್ಕಂತಹ ಯುವಕ ಯುವತಿಯರು ಕೂಡ ಏನಪ್ಪಾ ಅಂದ್ರೆ 130 ಕೆಜಿ ತೂಕವಿರ್ತಿದ್ರು ಅಂತಕ್ಕಂಥದ್ದು. ಯಾಕೆಂದ್ರೆ ನೌರ್ ದ್ವೀಪ ಶ್ರೀಮಂತ ರಾಷ್ಟ್ರವಾದ ಕೂಡಲೇ ಅಲ್ಲಿ ಯಾಕೆ ಸರ್ ಇವರು ಈಗ ದಪ್ಪ ಆಗಿದ್ದು ಅಥವಾ ಇವರ ಒಂದು ದೈಹಿಕ ದಾಢ್ಯತೆ ಹೇಗೆ ಬೆಳೆಯೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ನೌರ್ ದ್ವೀಪ ಹೇಗೆ ಶ್ರೀಮಂತ ರಾಷ್ಟ್ರವಾಗಿ ಇಲ್ಲಿ ಬದಲಾವಣೆ ಆಯ್ತೋ ಅಥವಾ ಆಧುನಿಕತೆಯನ್ನ ಕಂಡುಕೊಳ್ತೋ ಆಗ ಇವ್ರೇನ್ ಮಾಡಿದ್ರು, ತಮ್ಮ ಆಹಾರ ಪದ್ಧತಿಗಳಲ್ಲಿ ಬದಲಾವಣೆಯನ್ನ ತಂದ್ಕೊಂಡ್ರು. ನೋಡಿ, ಸರ್ಕಾರ ಸಬ್ಸಿಡಿ ರೂಪದಲ್ಲಿ ದೊರೆತಾ ಇರ್ತಕ್ಕಂಥ ಆಹಾರಗಳನ್ನ ಇವರು ಏನ್ ಮಾಡಿದ್ರು, ಮಾಂಸದಿಂದ ಈಗ ಹಿಡಿದು ಬ್ರೆಡ್ ವರೆಗೂ ಎಲ್ಲ ಆಸ್ಟ್ರೇಲಿಯಾ ಮತ್ತೆ ನ್ಯೂಜಿಲ್ಯಾಂಡ್ ದೇಶದಿಂದ ತರಿಸ್ಕೊಂಡು ಆ ಆಹಾರವನ್ನ ತಿನ್ನೋದಕ್ಕೆ ಪ್ರಾರಂಭ ಮಾಡಿದ್ರು. ಹಾಗೇನೆ ಸುಮಾರು 3200 ಕಿಲೋಮೀಟರ್ ದೂರ ಇರ್ತಕ್ಕಂತಹ ಮೆಲ್ಬೋರ್ನ್ ಅಂತಕ್ಕಂತಹ ದೇಶದಿಂದ ಅಲ್ಲಿರ್ತಕ್ಕಂತಹ ತುಂಬಾ ಇಲ್ಲಿ ಅಗ್ಗವಾಗಿ ತುಂಬಾ ಚೀಪ್ ಆಗಿ ಸಿಗ್ತಕ್ಕಂತಹ ಆಹಾರವನ್ನ ಅಲ್ಲಿ ತಿಂದು ಇವರು ಎಲ್ಲೋ ಒಂದ್ ಕಡೆ ಬದುಕೋದಿಕ್ಕೆ ಪ್ರಾರಂಭ ಮಾಡಿದ್ರು. ಆ ಸಂದರ್ಭದಲ್ಲಿ ಈ ಜನರಿಗೆ ಆರೋಗ್ಯದ ಮೇಲೆ ವಿಪರೀತವಾದಂತಹ ಎಲ್ಲೋ ಒಂದ್ ಕಡೆ ಇವರು ಅನಾರೋಗ್ಯ ಸ್ಥಿತಿಗೆ ಬಳಲಿಕ್ಕೆ ಪ್ರಾರಂಭ ಮಾಡಿದ್ರು. 70 ವರ್ಷ ಇಲ್ಲಿ ಬದುಕ್ತಾ ಇರ್ತಕ್ಕಂತಹ ವ್ಯಕ್ತಿಗಳು ಈಗ 50 ವರ್ಷಕ್ಕೆ ಬಂದ್ರು. ಹಾಗೆ ದೊಡ್ಡವರಾಗಿರ್ಲಿ ಚಿಕ್ಕವರಾಗಿರ್ಲಿ ಇವರಲ್ಲಿ ಸಿಹಿ ಮೂತ್ರ ರೋಗಗಳು ಅಂದ್ರೆ ಶುಗರ್ ಅಂತಕ್ಕಂಥ ಸಿಹಿ ಮೂತ್ರ ರೋಗವು ಕೂಡ ಇವರಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಪ್ರಾರಂಭ ಆಯ್ತು. ಈಗ ಕಡಿಮೆ ಅವಧಿಯಲ್ಲಿ ತಮ್ಮ ಇಲ್ಲಿ ಪ್ರಾಣವನ್ನ ಕಳ್ಕೊಳ್ತಕ್ಕಂತಹ ಜೀವವನ್ನ ಕಳ್ಕೊಳ್ತಕ್ಕಂತಹ ರೀತಿಯಲ್ಲಿ ಇವರು ಮುಂದಾದ್ರು. ಹಾಗೇನೆ ಇನ್ನೊಂದ್ ಕಡೆ ತಮ್ಮ ದ್ವೀಪದಲ್ಲಿ ದಟ್ಟವಾಗಿ ಮೀನುಗಳು ಸಿಗ್ತಾ ಇದ್ರು ಕೂಡ ಆ ಮೀನನ್ನ ಹಿಡಿದು ನ್ಯೂಜಿಲ್ಯಾಂಡ್ ನಿಂದ ಆ ಮೀನನ್ನ ಬಿಟ್ಬಿಟ್ಟು ಬೇರೆ ದೇಶದಿಂದ ನ್ಯೂಜಿಲ್ಯಾಂಡ್ ನಿಂದ ಅವರು ಅಲ್ಲಿಂದ ಮೀನನ್ನ ತರಿಸು ತಿನ್ನುವಂತಹ ಒಂದು ಕೆಲಸವನ್ನ ಮಾಡಿದ್ರು. ಹೀಗಾಗಿ ಇದು ಒಂದು ರೀತಿಯಲ್ಲಿ ನೌರ್ ದ್ವೀಪದ ಒಂದು ದುರಂತಕ್ಕೆ ಕಾರಣ ಅಂತಕ್ಕಂಥದ್ದು. ಇನ್ನೊಂದ್ ಕಡೆ ಆಧುನಿಕತೆಗೆ ಒಳಗಾದಂತಹ ನೌರ್ ದ್ವೀಪ ವಿನಾಶದ ಅಂಚಿಗೆ ತಲುಪಿದ ಬಗೆಯನ್ನ ವಿವರಿಸಿ ಅಂತ ನಮ್ಗೆ ಪ್ರಶ್ನೆ ಕೇಳ್ಬೋದು. ಇಲ್ಲೇನಪ್ಪಾ ಅಂದ್ರೆ ಇಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರ ಆಯ್ತು, ಅಲ್ಲಿ ಒಬ್ಬ ಅಧ್ಯಕ್ಷ ಈ ತರದ ಬಂದಂತ ಸಂದರ್ಭದಲ್ಲಿ ನೌರ್ ದ್ವೀಪ ಅನೇಕ ಸಮಸ್ಯೆಗಳನ್ನ ಎದುರಿಸಬೇಕಾದಂತಹ ಒಂದು ನಿಟ್ಟಿನಲ್ಲಿ ಏನು ಸಮಸ್ಯೆಗಳನ್ನ ಎದುರಿಸಬೇಕಾಗಿತ್ತು ಅಂತ ನೋಡೋದಾದ್ರೆ ಇವ್ರು ಏನ್ ಮಾಡ್ತಾ ಇದ್ರು, ಒಂದು ಪ್ರತಿ ವರ್ಷದಂತೆ ಅವರು ಒಂದು ಕ್ಷೇಮ ನಿಧಿಯನ್ನ, ಯಾಕೆಂದ್ರೆ ಇದೇ ತರ ಸೋರ್ಸ್ ಏನಾಗ್ತಾ ಇದೆ ಅಂತ ಅಂದ್ರೆ ಫೋಲ್ ಆಗ್ತಾ ಇದ್ರೆ ಏನ್ ಮಾಡುದು ಅಂತ ಒಂದು ಕ್ಷೇಮ ನಿಧಿಯನ್ನ ಇಟ್ಕೊಂಡ್ರು. ಅದಾದ್ಮೇಲೆ ಅಲ್ಲಿ ನೌರ್ ರಾಯಲ್ಟಿ ಟ್ರಸ್ಟ್ ಅನ್ನುವಂತಹ ಒಂದು ಸಂಸ್ಥೆಯನ್ನ ಹುಟ್ಟಾಕಿದ್ರು. ಇದೆಲ್ಲ ಆಗಿ ಹೆಚ್ಚು ಇಲ್ಲಿ ಬಂಡವಾಳವನ್ನ ಇಲ್ಲಿ ಹೇಗೆ ಬಂಡವಾಳವಾಗಿ ತೊಡಗಿಸಬೇಕು ಅನ್ನುವಂತಹ ಅನುಭವ ಇಲ್ಲದೆ ಯಾವುದೋ ಒಂದು ಷೇರು ಮಾರುಕಟ್ಟೆಯಲ್ಲಿ ಹಣವನ್ನ ಹೂಡಿ ಇವರೆಲ್ಲ ಒಂದ್ ಕಡೆ ಹಣವನ್ನ ಕಳ್ಕೊಂಡು ನಷ್ಟವನ್ನ ಅನುಭವಿಸ್ತಾರೆ. ಯಾರು? ನೌರ್ ದ್ವೀಪದ ಜನ. ಅದಾದ್ಮೇಲೆ ನೌರ್ ವಿಮಾನದ ಸಾರಿಗೆ ಸಂಸ್ಥೆಯನ್ನ ಇದಕ್ಕೆ ಉದಾಹರಣೆಯಾಗಿ ನೋಡಿ. ಚಿಕ್ಕ ರಾಷ್ಟ್ರ, ಅಲ್ಲಿ ವಿಮಾನದ ಒಂದು ವ್ಯವಸ್ಥೆ ಇದೆ, ಅಲ್ಲಿ ದೊಡ್ಡ ದೊಡ್ಡ ವಿಮಾನ ನಿಲ್ದಾಣದಷ್ಟು ಸಹ ವಿಸ್ತಾರವಿಲ್ಲದ ನೌರ್ ದ್ವೀಪಕ್ಕೆ ಅತಿಯಾದ ದುಬಾರಿ ಬೋಯಿಂಗ್ ವಿಮಾನಗಳನ್ನ ಕೊಂಡ್ಕೊಳ್ತಾರೆ. ಅಲ್ಲಿ ವಿಮಾನ ನಿಲ್ಲೋದಿಕ್ಕೆ ಜಾಗ ಇಲ್ಲ, ಆದ್ರೂ ಕೂಡ ವಿಮಾನಗಳನ್ನ ಕೊಂಡ್ಕೊಳ್ತಾರೆ, ಬೋಯಿಂಗ್ ಅನ್ನುವಂತ ಸಂಸ್ಥೆ ವಿಮಾನಗಳನ್ನ. ಹಾಗೇನೆ ನೌರ್ ದ್ವೀಪದಲ್ಲಿ ಉಚಿತವಾಗಿ ಇಲ್ಲವೇ ಸಬ್ಸಿಡಿ ದರದಲ್ಲಿ ಆ ವಿಮಾನದಲ್ಲಿ ನೌರ್ ಜನ ಏನ್ ಮಾಡ್ಬೋದಪ್ಪ ಅಂದ್ರೆ ಪ್ರಯಾಣ ಮಾಡಬಹುದಾಗಿತ್ತು ಅಂತಕ್ಕಂಥದ್ದು. ಇದರಿಂದ ಸರ್ಕಾರಕ್ಕೆ ಪ್ರತಿ ವರ್ಷ ಸುಮಾರು $250 ಮಿಲಿಯನ್ ನಷ್ಟವಾಗ್ತಾ ಬಂತು. ಇದು ಕೂಡ ನೌರ್ ದ್ವೀಪದ ದುರಂತಕ್ಕೆ ಕಾರಣ ಅಂತಕ್ಕಂಥದ್ದು. ಹಾಗೇನೆ 1989ರಲ್ಲಿ ಪಾಸ್ಪೇಟ್ ಇಲ್ಲಿ ಆದಾಯ ನಿಧಾನವಾಗಿ ಇಲ್ಲಿ ಕಡಿಮೆ ಆಗ್ತಾ ಬಂತು. ಕಡಿಮೆ ಆದಂತ ಸಂದರ್ಭದಲ್ಲಿ ಅಲ್ಲಿ ಕೆಲವೊಂದು ಸಂಶೋಧನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಇನ್ನು ಒಂದು 10 ವರ್ಷದೊಳಗಾಗಿ ಇಡೀ ಅಲ್ಲಿ ತಜ್ಞರು ಏನ್ ಹೇಳ್ತಾರಪ್ಪ ಅಂದ್ರೆ ಇಡೀ ಇನ್ನೊಂದು 10 ವರ್ಷ ಆದ್ರೆ ನೌರ್ ದ್ವೀಪ ಬಂಜರು ಆಗ್ಬಿಡುತ್ತೆ, ಇಲ್ಲಿ ಯಾವುದೇ ರೀತಿಯಾದಂತಹ ರಿಸೋರ್ಸ್ ಸಿಗೋದಿಲ್ಲ, ಸಂಪನ್ಮೂಲ ಸಿಗೋದಿಲ್ಲ, ಸಂಪತ್ತು ಸಿಗೋದಿಲ್ಲ ಅಂತಕ್ಕಂಥದ್ದು.
ಇದೆಲ್ಲ ಆದ್ಮೇಲೆ ಕೊನೆಗೆ ಅಲ್ಲಿ ಬಂದಿರ್ತಕ್ಕಂತಹ ಎಲ್ಲಾ ವ್ಯಾಪಾರಿಗಳು ಹಾಗೆ ಬೇರೆ ರಾಷ್ಟ್ರಗಳು ಏನ್ ಮಾಡಿದ್ರು, ಹಡಗಿನಲ್ಲಿ ಪಾಸ್ಪೋರ್ಟ್ ಅನ್ನ ತುಂಬಿಕೊಂಡು ಅವರು ಈ ನವರ್ದ್ವೀಪಕ್ಕೆ ವಿದಾಯವನ್ನ ಹೇಳ್ತಾರೆ. ಈ ವಿದಾಯವನ್ನ ಹೇಳಿದಾಗ ಇವರು ಕೊನೆಗೆ ಇಂದಿನಂತೆ ಮೈ ಬಗ್ಗಿಸಿ ಆ ನವರ್ದ್ವೀಪದ ಜನ ಸ್ವಾವಲಂಬಿಗಳಾಗಿ ಬದುಕಲಾರದಷ್ಟು ನೌರ್ ದ್ವೀಪದ ಜನ ದುರ್ಬಲ ಮನಸ್ಕರಾಗಿ ಬದುಕ್ತಾ ಇದ್ದಾರೆ. ನೋಡಿ, ಹೇಗೆ ಆಧುನಿಕತೆ ಅಂತಕ್ಕಂಥದ್ದು ಅಥವಾ ಉಚಿತ ಅಂತಕ್ಕಂತಹ ವಿಚಾರಗಳಲ್ಲಿ ಈಗ ನೀಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರಗಳಾಗಿರ್ಬೋದು ಅಥವಾ ಈ ನವರ್ದ್ವೀಪದ ಜನ ಹೇಗೆ ಸ್ವಾವಲಂಬಿಗಳಾಗಿದ್ರು, ಹಾಗೇನೆ ಹೇಗೆ ಪರಾವಲಂಬಿಗಳಾಗಿ ಬದುಕನ್ನ ನಡೆಸಕ್ಕಾಗ್ದಲೇನೆ ಈಗ ಕಷ್ಟದಲ್ಲಿ ಇದ್ದಾರೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇದು ನವರ್ದ್ವೀಪದ ಒಂದು ದುರಂತ ಅಂತಕ್ಕಂತಹ ವಿಚಾರವನ್ನ ನಾನು ಇವತ್ತಿನ ತರಗತಿಯಲ್ಲಿ ತಿಳಿಸಿದ್ದೇನೆ. ನೋಡಿ, ನವರ್ದ್ವೀಪದ ದುರಂತ ಎರಡೂ ಭಾಗಗಳನ್ನ ತರಗತಿಯಲ್ಲಿವೆ. ಎರಡೂ ಭಾಗಗಳನ್ನ ಓದಿದ್ರೆ ನಿಮಗೆ 10 ಅಂಕಗಳು ಗ್ಯಾರಂಟಿಯಾಗಿ ಪರೀಕ್ಷೆಯಲ್ಲಿ ಕೇಳ್ತಾರೆ ಅಂತಕ್ಕಂಥದ್ದನ್ನ ತಿಳಿಸ್ತಾ ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ ಅಂತ ಹೇಳಿ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಶುಭವಾಗ್ಲಿ.